ದಯವಿಟ್ಟು ಯಾರೆಲ್ಲ ಆ ಭಾಗದ ಜನಪ್ರತಿನಿಧಿಗಳಿದ್ದೀರೋ, ಹಿಂದೂ ಪರ ಹೋರಾಟಗಾರರಿದ್ದೀರೋ, ಹಿಂದೂ ಸಂಘಟನೆಗಳ ನಾಯಕರಿದ್ದೀರೋ ದಯವಿಟ್ಟು ಮುಂದೆ ಬನ್ನಿರಿ. ಕೃಷ್ಣೇ ಜಯರಾವ್ ಅವರ ಮನೆ ಮುಂದೆ ಕೂತ್ಕೊಂಡ್ರೆ, ಧರಣಿ ಕೂತ್ಕೊಂಡ್ರೆ, ಹೋರಾಟ ಮಾಡಿದ್ರೆ, ಆ ಹೆಣ್ಣು ಮಕ್ಕಳ ಪರವಾಗಿ ನಿಂತ್ಕೊಂಡ್ರೆ ಯಾಕೆ ಅವ್ರ ಮನವೊಲಿಕೆ ಆಗಲ್ಲ, ಯಾಕೆ ಅವ್ರ ಮದುವೆಗೆ ಒಪ್ಪಲ್ಲ ಅನ್ನೋದನ್ನ ಅವ್ರು ಪ್ರಶ್ನೆ ಮಾಡ್ತಿದ್ದಾರೆ ಫ್ಯಾಮಿಲಿ ಅವರು. ಬಟ್ ಜಸ್ಟ್ ಮಾತಾಡಿದ್ರೆ ಆಗಲ್ಲ, ಮನವೊಲಿಕೆ ಮಾಡ್ತೀವಿ, ಫ್ಯಾಮಿಲಿ ಭೇಟಿ ಆಗ್ತೀವಿ, ಸಭೆಗಳನ್ನು ಮಾಡಿದ್ವಿ, ಸಂಧಾನ ಸಭೆ ಆಯಿತು, ಅದು ವರ್ಕೌಟ್ ಆಗ್ತಾ ಇಲ್ಲ ಅಲ್ಲ. ಈಗ ಹೋರಾಟದ ಹಾದಿ ಒಂದಿದೆ. ಇನ್ನೊಂದು ಕೃಷ್ಣ ಜಯರಾವ್ ಅವರಿಗೆ ಇರುವಂಥ ಆಪ್ಷನ್ ಏನಂದ್ರೆ, ಈಗ ಈ ಕಾರ್ಯಕ್ರಮ ನೋಡ್ತಾ ಇದ್ರೆ ಮನವೊಲಿಕೆ ಆಗಬೇಕು, ಅಟ್ಲೀಸ್ಟ್ ಆಕೆಗೆ ಜೀವನ ಕೊಡ್ತೀನಿ ಅಂತ ಮುಂದೆ ಬರಬೇಕು. ಎರಡು ಆಪ್ಷನ್ ಇದೆ. ಯಾವ ಮರ್ಯಾದೆ, ಜಾತಿ, ಪ್ರಭಾವ, ಅಂತಸ್ತು ಅಂತ ನೋಡ್ತಾ ಇದ್ದೀರೋ ಅದೆಲ್ಲವೂ ಕೂಡ ಈಗ ಬೀದಿ ಪಾಲಾಗ್ತಾ ಇದೆ. ನಿಮ್ಮ ರೆಪ್ಯುಟೇಷನ್ ಎಲ್ಲ ಬೀದಿ ಪಾಲಾಗ್ತಾ ಇದೆ. ಇದಕ್ಕಿಂತ ದೊಡ್ಡದ ಆ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸೋದು. ದಯವಿಟ್ಟು ಹಿಂಗಾದ್ರೂ ಮನಸ್ಸು ಮಾಡಲಿ ಆ ಕುಟುಂಬಸ್ಥರು ಅಂತ ಕೇಳ್ಕೊಳ್ತಾ ಇದ್ದೀವಿ. ಪ್ರತಿಭಾ ಅವರೇ ಏನೋ ಹೇಳ್ತೀನಿ ಅಂತಿದ್ರಿ, ಹೇಳಿ. ಈಗ ಬರ್ತೀವಿ ಅಂತಾರೆ, ಸಂಧಾನ ಸಭೆಗಳಾಯ್ತು, ಅವ್ರ ಫ್ಯಾಮಿಲಿ ಮ್ಯಾಟ್ರ್ಗಳು ಮೇಡಮ್ ಹಂಗೆ ಹೇಳ್ಬಿಡ್ತಾರೆ, ನೀವು ಯಾಕೆ ಬರ್ತೀರಾ, ನಾವು ನೋಡ್ಕೊಳ್ತೀವಿ, ಕೋರ್ಟಲ್ಲಿ ನೋಡ್ಕೊಳ್ತೀವಿ ಬಿಡಿ ಅನ್ನೋ ರೀತಿ ತಾತ್ಸಾರ ತೋರಿಸ್ತಿದ್ದಾರೆ ಅವರ ಫ್ಯಾಮಿಲಿಯವರು ಅಂತ ಆಗ್ಲೇ ಶಾಸಕರು ಕೂಡ ಅದನ್ನ ಹೇಳೋದು. ಅಂದ್ರೆ ಅದು ಅವರ ಫ್ಯಾಮಿಲಿ ಮ್ಯಾಟರು, ಅವ್ರವ್ರ ಪರ್ಸನಲ್ ವಿಷಯಗಳು, ಅವ್ರವ್ರು ಸಾರ್ಟ್ ಔಟ್ ಮಾಡ್ತಾರೆ. ಸಾರ್ಟ್ ಔಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲಲ್ಲ, ಅದಕ್ಕೀಗ ಸಮಾಜದ ಮುಂದೆ ಬಂದಿದೆ. ಸೊ ನೌ ಇಟ್ ಇಸ್ ನಾಟ್ ಅ ಫ್ಯಾಮಿಲಿ ಮ್ಯಾಟರ್. ಮತ್ತೆ ನಮ್ಮಲ್ಲಿ ಮೊದಲು ತುಂಬಾ ಪೊಲೀಸ್ ನೈತಿಕ ಏನೋ ಮೋರಲ್ ಪಾಲಿಸಿಂಗ್ ಮಾಡ್ತಾ ಇದ್ರು, ತುಂಬಾ ಜನ ಮಾಡ್ತಾ ಇದ್ರು. ಆವಾಗ ಅದು ಅವ್ರದ್ದು ಪರ್ಸನಲ್ ಅಲ್ವಾ. ಹೌದು, ಇವ್ರು ಹೋಗಿ ಅಲ್ಲಿ ಹೊಡೆಯೋದು, ಬಡಿಯೋದು, ಪೊಲೀಸ್ ಗಿರಿ ಗಡಿಪಾರ್ ಮಾಡ್ತೀವಿ ಅಂತ ಅಲರ್ಟ್ ಮಾಡುತ್ತೆ ಸರ್ಕಾರ. ಹಂಗ ಮಾಡಂಗಿಲ್ಲ ನೀವು. ಇವಾಗ ಕಡಿಮೆ ಆಗಿದೆ ಬಿಡಿ, ನಮ್ ಕಮಿಷನರ್ ತುಂಬಾ ಜೋರಿದ್ದಾರೆ, ಹಾಗಾಗಿ ಇವಾಗೆಲ್ಲ ಕಡಿಮೆ ಆಗಿದೆ. ಮಾಡಿದವ್ರನ್ನು ಗಡಿಪಾರ್ ಮಾಡ್ಬೇಕು. ಗಡಿಪಾರ್ ಅಲ್ಲ, ಊರಿಂದ ಅವರನ್ನು ಇದ್ ಮಾಡ್ಬೇಕು, ಬಹಿಷ್ಕಾರ ಹಾಕ್ಬೇಕು. ಫಸ್ಟ್ ಆ ಕೆಲಸ ಆಗ್ಬೇಕು. ಅದಾದ್ಮೇಲೆ ವಿ ಕ್ಯಾನ್ ಮೂವ್ ಅಹೆಡ್. ಇವಾಗ ನಾನು ಹೇಳ್ತಾ ಇರೋದು ಇಷ್ಟೇ, ಸುಮ್ಮನೆ ಇದನ್ನೆಲ್ಲ ಬೀದಿಗೆ ಇಳಿಬೇಡಿ. ಇನ್ನೂ ತುಂಬ ವಿಷಯಗಳು ನಮ್ಮ ಹತ್ರ ಸ್ಟಾಕಲ್ಲಿ ಇದೆ. ಪ್ರತಿಭಾ ಮೇಡಮ್, ನನಗೆ ಈಗ ಆಶ್ಚರ್ಯ ಆಯಿತು, ಮಾತಾಡ್ತಾ ಇದ್ದೀರಿ, ಪಾಪ ನ್ಯಾಯದ ಪರವಾಗಿ ಹೋರಾಡ್ತಿದ್ದೀರಿ, ಇಷ್ಟೆಲ್ಲ ಗಟ್ಟಿಯಾಗಿ ಅವ್ರು ಬೆಂಬಲಕ್ಕೆ ನಿಂತ್ಕೊಂಡಿದ್ದೀರಿ, ನೀವು ಇಲ್ಲ ಅಂದಿದ್ರೆ ಅವ್ರ ಫ್ಯಾಮಿಲಿ ಕತೆ ಏನು? ಏನಿಲ್ಲ, ಯಾರು ಇಲ್ಲ, ಕತೆ ಏನು ಅಂತ ಖಂಡಿತ ಇಲ್ಲ, ಖಂಡಿತ ಯಾರು ಇಲ್ಲ. ಯಾಕೆಂದ್ರೆ ಎಲ್ಲರಿಗೂ ಅವ್ರವ್ರದ್ದೇ ಬೇಳೆ ಬೇಯಿಸ್ಲಿಕ್ಕಿದೆ. ಈ ಸಮಾಜನೇ ಅಷ್ಟು, ಬಡವರ ಪರವಾಗಿ ಯಾರೂ ನಿಲ್ಲೋದಿಲ್ಲ. ನಾನೇನು ದೊಡ್ಡ ಮಹಾತ್ಮ ಗಾಂಧಿ ಅಥವಾ ನಾನೇನು ದೊಡ್ಡ ಜನ ಅಂತ ನಾನು ಖಂಡಿತ ಹೇಳ್ತಾ ಇಲ್ಲ. ಬಟ್ ನಾವೆಲ್ಲ ಒಂದು ಹೆಣ್ಣು ಮಗಳಿಗೆ ಅನ್ಯಾಯ ಆದಾಗ ವಿ ಹ್ಯಾವ್ ಟು ಸ್ಟ್ಯಾಂಡ್, ಲೇಡೀಸ್ ಹ್ಯಾವ್ ಟು ಸ್ಟ್ಯಾಂಡ್. ಯಾಕೆಂದ್ರೆ ನಮ್ಮ ಪರವಾಗಿ ಯಾರು ಗಂಡಸರು ಸ್ಟ್ಯಾಂಡ್ ಮಾಡಲ್ಲ, ಅಥವಾ ಯಾರೋ ನಮಗೆ ಹೆಲ್ಪ್ ಮಾಡಲ್ಲ. ಸೊ ನಮ್ಮಂಥವ್ರು ಅವ್ರಿಗೆ ಸಪೋರ್ಟ್ ಮಾಡಿದಾಗ, ನಮ್ಮಂಥ ಎಷ್ಟೋ ಜನ ಗಟ್ಟಿ ಹೆಣ್ಮಕ್ಳು ಇದ್ದಾರೆ, ಅವ್ರ ಜೊತೆ ಇರ್ತಾರೆ, 100% ಇರ್ತಾರೆ. ಈಗಾಗಲೇ ತುಂಬ ಜನ ಬೇರೆ ಬೇರೆ ಕಡೆಯಿಂದ ಕಾಲ್ಸ್ ಮಾಡಿದ್ದಾರೆ, ಸಪೋರ್ಟಿಗೆ ನಿಲ್ತೇವೆ ಅಂತ ಹೇಳಿದ್ದಾರೆ. ಇದೆಲ್ಲ ಮುಂದಿನ ಭಾಗ. ಇದೇನು ಗೊತ್ತಾ, ನಮಗೆ ಇವಾಗ ಇದನ್ನು ತುಂಬ ಪೊಲಿಟಿಕಲೈಸ್ ಮಾಡೋದು ಅಥವಾ ಯಾರ ಬಗ್ಗೆ ನಮಗೆ ನೆಗೆಟಿವ್ ಆಗಿ ಮಾತಾಡಲಿಕ್ಕೆ ಇಲ್ಲ. ಬಟ್ ಯಾರೆಲ್ಲ ಸಂಧಾನಕ್ಕೆ ಬಂದಿದ್ದೀರಾ, ನಿಮ್ದೆಲ್ಲ ರೆಕಾರ್ಡ್ ನಮ್ಮ ಹತ್ರ ಇದೆ. ನೀವು ಯಾವ ರೀತಿ ಸಂಧಾನಗಳನ್ನು ಮಾಡಿದ್ರೆ ನೆಕ್ಸ್ಟ್ ನಾವು ಅದನ್ನು ರಿಲೀಸ್ ಮಾಡ್ತೇವೆ. ಮತ್ತೆ ನೀವು ಮಾಧ್ಯಮಕ್ಕೆ, ಜನರಿಗೆಲ್ಲ ನೀವೇ ಉತ್ತರ ಕೊಡಬೇಕು. ಹೌದು, ಯಾವ ಮರ್ಯಾದೆಗೆ ಅವರು ಅಂಜುತ್ತಾ ಈಗ ನೋಡಿ, ಇದಕ್ಕಿಂತ ಬೇಕಾ ಪುತ್ತೂರಲ್ಲಿ ಇದೆಯಲ್ಲ, ಇವರು ಬರುವ ಊರು ಪುತ್ತೂರು ಅಂತ ಏನಿದೆ, ಅದು ಒಂದು ದೊಡ್ಡ ಹಿಂದುತ್ವದ ಒಂದು ಭದ್ರ ಕೋಟೆ. ಅದು ಅಲ್ಲಿ ಪುತ್ತಿಲ ಅಂತ, ಅರುಣ್ ಪುತ್ತಿಲ ಅಂತ ಒಬ್ರು ಇದ್ದಾರೆ, ತುಂಬಾ ಪ್ರಭಾವಿ ಅವರು, ತುಂಬಾ ಒಳ್ಳೆಯವರು. ಅದನ್ನು ಹೇಳ್ತೀನಿ ನಾನು, ಸ್ಟ್ರೆಸ್ ಮಾಡಿ ಹೇಳ್ತೀನಿ. ಹಿ ಈಸ್ ಅ ವೆರಿ ನೈಸ್ ಜೆಂಟಲ್ಮೆನ್. ಅವರು ಮೊನ್ನೆ ಶ್ರೀನಿವಾಸ ಕಲ್ಯಾಣ ಅಂತ ಮಾಡಿದ್ರು, ದೇವರಿಗೆ ಮದ್ವೆ ಮಾಡಿಸಿದ್ರು. ದೇವರಿಗೆ ಮದುವೆ ಮಾಡಿಸಿ ಬೇಡ, ದೇವರ ಮದುವೆ ಆಗಿದ್ದಾರೆ, ಅವ್ರ ಆರಂಭದಲ್ಲಿ ಇದ್ದಾರೆ. ಈಗ ನಮ್ಮ ಹಿಂದೂ ಹೆಣ್ಣು ಮಗಳಿಗೆ ಒಬ್ಳಿಗೆ ಅನ್ಯಾಯ ಆಗಿದೆ. ಪುತ್ತಿಲ ಅವ್ರ ಮನಸ್ಸು ಮಾಡಿದ್ರೆ ದೊಡ್ಡ ವಿಷಯವೇ ಅಲ್ಲ. ಹೌದಪ್ಪ, ಸಾವಿರಾರು ಜನಗಳನ್ನು ಸೇರಿಸ್ಕೊಂಡು ಶ್ರೀನಿವಾಸ ಕಲ್ಯಾಣ ಮಾಡಿದ್ದಾರೆ. ಪುತ್ತಿಲ ಅವ್ರನ್ನ ಕೂಡ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಗ್ಯಾರಂಟಿ ನ್ಯೂಸ್ ಸತತವಾಗಿ ಪ್ರಯತ್ನ ಮಾಡ್ತು, ಬಟ್ ಯಾಕೆ ಅವ್ರು ಕಾಲ್ ಪಿಕ್ ಮಾಡ್ತಾ ಇಲ್ಲ. ಹಾಗೆ ಕಾರ್ಯಕ್ರಮ ನೋಡ್ತಾ ಇದ್ರೆ ಪ್ರತಿಭಾ ಅವ್ರು ಹೇಳ್ದಂಗೆ ನಾವು ಕೂಡ, ಅಂದ್ರೆ ಎಲ್ಲಾ ಮಾಧ್ಯಮದವ್ರಿಗೂ ಕೂಡ ನಿಮ್ಮ ಶಕ್ತಿ ಆ ಭಾಗದಲ್ಲಿ ಎಂತದ್ದು ಅನ್ನೋದನ್ನ ಗೊತ್ತಿದೆ. ಪಕ್ಷ ಬಿಟ್ಟು ನೀವು ಪ್ರತ್ಯೇಕವಾಗಿ ಅಲ್ಲಿ ಸ್ಪರ್ಧೆ ಮಾಡಿದ್ರು ಕೂಡ ನಿಮ್ಮ ಬೆಂಬಲಕ್ಕೆ ಎಷ್ಟು ಮಟ್ಟಿಗೆ ಜನ ನಿಂತ್ಕೊಂಡಿದ್ರು ಅನ್ನೋದು ಗೊತ್ತಿದೆ. ಅಷ್ಟು ಪ್ರಭಾವಿ ನೀವು. ಒಂದು ಪಕ್ಷವನ್ನ ನಡೆಸುವ ತಾಕತ್ತು ನಿಮಗಿದೆ ಅಂದ್ರೆ, ಒಬ್ಬ ವ್ಯಕ್ತಿಯನ್ನ ನಡೆಸುವ ಒಂದು ಫ್ಯಾಮಿಲಿ, 4 ಜನ ಇರುವುದು ಆ ಫ್ಯಾಮಿಲಿಯಲ್ಲಿ. ಒಂದು ಫ್ಯಾಮಿಲಿ, ಗಂಡ ಹೆಂಡತಿ, ಇಬ್ರು ಮಕ್ಕಳು. ಗಂಡ ಹೆಂಡತಿಯನ್ನು ಒಂದು ಹುಡುಗನನ್ನು ಕನ್ವಿನ್ಸ್ ಮಾಡುವಷ್ಟು ಕೆಪಾಸಿಟಿ ಪುತ್ತಿಲನಿಗಿಲ್ವಾ ಅಂತ ಅದೇ ಹೇಳಿದ್ನಲ್ಲ. ಪುತ್ತಿಲ ಅವರು ಪ್ರತ್ಯೇಕವಾಗಿ ಸ್ಪರ್ಧೆ ಮಾಡ್ತಾರೆ ಅಂದ್ರೆ ಒಂದು ಪಕ್ಷ ನಡಗೋಗಿತ್ತು ಅಂತ. ಒಂದು ಫ್ಯಾಮಿಲಿಯನ್ನ ಕನ್ವಿನ್ಸ್ ಮಾಡಕ್ ಆಗಲ್ವೇನ್ರಿ ಇಷ್ಟು ಶಕ್ತಿಶಾಲಿ ಮಾಡಿದ್ರೆ ಖಂಡಿತ ಎಲ್ಲದೂ ರಾಷ್ಟ್ರೀಯ ಪಕ್ಷನೇ ನಿಮಗೆ ಭಯ ಬೀಳುತ್ತೆ ಆ ಭಾಗದಲ್ಲಿ ಅಂತ ಅಂದ್ರೆ,
ಒಂದು 4 ಜನ ಇರುವ ಕುಟುಂಬ ಭಯ ಬೀಳ್ಸಕ್ಕಾಗಲ್ವಾ? ಅವ್ರನ್ನ ಮನವೊಲಿಸಕ್ಕಾಗಲ್ಲ. ಭಯ ಹಾಗಾದ್ರೆ ಅಂದ್ರೆ ಕೃಷ್ಣ ಅವ್ರನ್ನ ಜೈರಾವ್ ಹೆದರಿಸಿ ಇವ್ರಿಗಿಂತ ಬೆದರಿಸಿ powerful ಕರ್ಕೊಂಡು ಅಂತ ಅಂತಲ್ಲ. ಆಯ್ತಲ್ವಾ? ಮನವೊಲಿಸಬೇಕು ಅಂತದೊಂದು ಶಕ್ತಿ ನಿಮಗಿದೆ. ಯಾಕೆ ಆ ಶಕ್ತಿಯನ್ನ ನೀವು ತೋರಿಸ್ತಾ ಇಲ್ಲ ಫ್ಯಾಮಿಲಿ ಮೇಲೆ ಅಂತ? ಜಗನ್ನಾಥ ರಾವ್ ಇವ್ರಿಗಿಂತ ಪವರ್ಫುಲ್ ಅಂತ ಆಯ್ತಲ್ಲ. ಹೌದು ಹೌದು. ಹಿಂದೂ ಸಮಾಜಕ್ಕಿಂತ ಪವರ್ಫುಲ್ ಅಂತ ಆಯ್ತಲ್ಲ. ಅವನು ಯಾವುದೋ ಸಂತ ಅಲ್ಲ, ಸ್ವಾಮಿ ಅಲ್ಲ, ಯಾವುದೋ ದೊಡ್ಡ ಲೀಡರ್ ಅಲ್ಲ, ಏನೂ ಅಲ್ಲ. ಅವನನ್ನೊಂದು ಬಗ್ಗಿಸ್ಲಿಕ್ಕೆ ಆಗುದಿಲ್ಲ ಅಂತ, ಅಥವಾ ಅವನೇನು ಮಲ್ಟಿ ಮಿಲಿಯನರು ಅಲ್ಲ. ಅಷ್ಟೇ ಇರುವಾಗ ಇವ್ರ ಹತ್ರ ಏನೂ ಇಲ್ಲ. ಕರೆಕ್ಟ್. ಅದಕ್ಕಾಗಿ ಇವರನ್ನು ಈ ರೀತಿ ದಬ್ಬಾಳಿಸ್ತಾ ಇದ್ದಾರೆ.